ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಶ್ರೀನು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮೊಸರು ತಂದಿತ್ತಲ್ವ, ಮೊಸರು ಪ್ಯಾಕೆಟಲ್ಲಿ ಇತ್ತು, ಹಂಗಾಗಿ ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ಅಂತ ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೆ. ಇನ್ನು ನನ್ನ ಮಗಳು ನೋಡ್ಕೊಂಡು ಕುಂತಿದ್ಲು. ಇನ್ನು ಮೊಸರೆಲ್ಲ ಹಾಕ್ಬಿಟ್ಟು ಅಡುಗೆ ಮಾಡಿದ್ರಾಯ್ತು ಅಂತ ರೊಟ್ಟಿ ಹೆಸರುಕಾಳು ಪಲ್ಯ 2 ಮಾಡಿದ್ರಾಯ್ತು ಅಂತ ಇನ್ನು ರೈಸ್ ಎಲ್ಲ ಮಾಡಿಟ್ಕೊಂಡಿದ್ದೆ ಆಲ್ರೆಡಿ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಬೆಳಕರ್ದ್ರೆ ಆಯಿತು, ಜೋಳದ ರೊಟ್ಟಿ ಇರಲೇಬೇಕು. ಅದ್ರ ಜೊತೆ ಹೆಸರುಕಾಳು, ಎಣ್ಣೆ ಬದ್ನೆಕಾಯಿ ಇವೆಲ್ಲ ನಮ್ಮ ಕಡೆ ಮಾಡೋಂಥ ಅಡುಗೆನೇ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ. ಅದರಲ್ಲೂ ಕಟಕ್ ರೊಟ್ಟಿಗೆ ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಇಲ್ಲೇ ಬೆಂಗಳೂರಲ್ಲೇ ಒಬ್ಬರಿಗೆ ಅಡುಗೆ ಮಾಡಿಕೊಟ್ಟಿದ್ದೆ. ಒಂದು 20 ಜನಕ್ಕೆ. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಇಷ್ಟಪಡಲಾರ್ದವರೆಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ, ವಿತ್ ಹೆಲ್ತಿಗೆ ಸಹ ತುಂಬಾ ಒಳ್ಳೆಯದು. ಇನ್ನು ನಮ್ಮ ಉತ್ತರ ಕರ್ನಾಟಕದ ಊಟ ಅಂತ ಬಂದರೆ ಯಾವುದೇ 5 ಸ್ಟಾರ್ ಹೋಟೆಲ್ಗಿಂತ ಏನು ಕಡಿಮೆ ಇರಲ್ಲ. ಇನ್ನು ಪಿಜ್ಜಾ ಬರ್ಗರ್ ಆಳು ಮೂಳು ತಿನ್ನೋದಕ್ಕಿಂತ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅಡುಗೆ ಎಲ್ಲ ಮಾಡಿಬಿಟ್ಟು ಇನ್ನು ನನ್ನ ಮಗಳಿಗೂ ಸಹ ಅಡುಗೆ ಮಾಡಬೇಕಲ್ಲ, ಅವಳಿಗೂ ಸಹ ತಿನ್ಸೋಕ್ಕೆ ಬೇರೆ ಸಪ್ರೇಟ್ ಮಾಡ್ಕೊಳ್ಬೇಕಲ್ಲ. ಇನ್ನು ಹಂಗಾಗಿ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೆ. 1 ಗಂಟೆಗೆಲ್ಲ ಊಟ ರೆಡಿ ಇರಬೇಕಲ್ವ, ಹಂಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ. ಇನ್ನು ಇದ್ರ ಜೊತೆ ಮಜ್ಜಿಗೆ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ ಮಜ್ಜಿಗೆ ಮೆಣಸಿನ್ಕಾಯಿ. ಹೆಸರು ಕಾಳೆಲ್ಲ ಬೇಯಲಿಕ್ಕೆ ಹಾಕಿಬಿಟ್ಟು ಈ ಕಡೆ ಹೆಸರು ಕಾಳಿಗೆ ಅಂತ ಒಗ್ಗರಣೆ ಕೊಟ್ಕೊಳ್ಬೇಕಲ್ಲ, ಇನ್ನು ಅದಕ್ಕಂತ ಹೇಳ್ಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೆ. ನಾನಿಲ್ಲಿ ಒಣ ಖಾರ ಹಾಕ್ಬಿಟ್ಟು ಕಾಳು ಮಾಡೋದ್ರಿಂದ ಹಸಿ ಖಾರ ಮಾಡಲ್ಲ, ಹಂಗಾಗಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿಲ್ಲ, ಬರೀ ಈರುಳ್ಳಿ ಅಷ್ಟೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ ಹೆಸರು ಕಾಳು. ಇನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನೆಲ್ಲ ವಾಶ್ ಮಾಡಿದ್ದು ಒಂದು 5 ನಿಮಿಷ ನೀರಲ್ಲಿ ನೆನೆ ಹಾಕಿದ್ದೆ. ಒಂದು 5 ನಿಮಿಷ ನೀರಲ್ಲಿ ನೆನೆ ಹಾಕಿದರೆ ಅಷ್ಟು ಕಾಕ ಏನು ಬರಲ್ಲ. ಹಂಗಾಗಿ ನಾನಿಲ್ಲಿ ಒಂದು 5 ನಿಮಿಷ ನೀರಲ್ಲಿ ನೆನೆ ಹಾಕಿದ್ದೆ. ಅದಾದಮೇಲೆ ಕಟ್ ಮಾಡಿದರೆ ಅಷ್ಟು ಕಾಕ ಅನಿಸಲ್ಲ, ಕಟ್ ಮಾಡೋಕ್ಕೂ ಈಸಿ ಅನಿಸುತ್ತೆ, ಕಣ್ಣಾಗೆ ನೀರು ಬರಲ್ಲ. ಹಂಗಾಗಿ ಒಂದು 5 ನಿಮಿಷ ಸಿಪ್ಪೆ ತೆಗೆದುಬಿಟ್ಟು ಹಾಕಿದ್ದೆ. ಒಂದು 5 ನಿಮಿಷ ಆದಮೇಲೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡೆ. ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇನ್ನು ಕಾಳು ಬೇಷ್ಟರಲ್ಲಿ ಇನ್ನೊಂದು ಕಡೆ ನೋಡಿದ್ರೆ ಹಿಟ್ಟು ನೆನೆಯಕ್ಕೆ ಹಾಕಿದ್ದೆ. ನಿನ್ನೆ ಒಬ್ಬಟ್ಟು ಮಾಡಿತ್ತಲ್ಲ, ಹಂಗಾಗಿ ಅದು ಹೂರಣ ಉಳಿದಿತ್ತು. ಇವತ್ತು ಸ್ವಲ್ಪ ಕರಿಗಡುಬು ಮಾಡಿಕೊಂಡೆ. ಈ ರೀತಿ ಎಲ್ಲ ತುಂಬಿಕೊಂಡು ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ. ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ತಣ್ಣಗಾದ್ಮೇಲೆ ಸಹ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಈ ರೀತಿ ಆಗಿದ್ವು. ಇದ್ರ ಜೊತೆಗೆ ಒಂದು ಸ್ವಲ್ಪ ಹೆಸರುಕಾಳು ಪಲ್ಯ ಸಹ ಮಾಡಿಕೊಂಡೆ. ಹೆಸರುಕಾಳು ಪಲ್ಯ ಅಷ್ಟು ಚೆನ್ನಾಗಿತ್ತು. ಇನ್ನು ಒಣ ಖಾರ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಇನ್ನು ಜೋಳದ ರೊಟ್ಟಿ ಸಹ ಮಾಡಿಕೊಂಡೆ. ಬೇಗ ಬೇಗ ಆಯಿತು. ಒಂದು ಸ್ವಲ್ಪ ಮಜ್ಜಿಗೆ ಮೆಣಸಿನ್ಕಾಯಿ ಸಂಡಿಗೆ ಎಲ್ಲ ಹುರ್ಕೊಂಡೆ ಇದ್ರ ಜೊತೆಗೆ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಊಟ ಸಹ ಮುಗಿಸಿದ್ದಾಯಿತು. ಈ ರೀತಿ ಆಗಿತ್ತು ಇವತ್ತಿನ ಮಧ್ಯಾಹ್ನದ ಊಟ. ಇನ್ನು ಮನೆ ಗ್ರಾಸರೀಸ್ ಐಟಮ್ ಎಲ್ಲ ತಂದಿತ್ತಲ್ಲ, ಅದನ್ನೆಲ್ಲ ಆರ್ಗನೈಸ್ ಮಾಡಿದ್ರಾಯ್ತು ಅಂತ ಡಬ್ಬಗಳನ್ನೆಲ್ಲ ತಗೊಂಡೆ. ಇದೆಲ್ಲ ತಗೊಂಡ್ಬಿಟ್ಟು ಇನ್ನು ಕೆಳಗಡೆ ಇಟ್ಕೊಂಡ್ರೆ ಆಯಿತು ಅಂತ ಒಂದೊಂದೇ ಡಬ್ಬಗಳನ್ನೆಲ್ಲ ತಗೊಂಡಿದ್ದೀನಿ. ಇದರಲ್ಲೆಲ್ಲ ತುಂಬಿಟ್ಕೊಂಡ್ರೆ ಆಯಿತು ಅಂತ. ಇನ್ನು ಮೊನ್ನೆ ಸಹನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಡಬ್ಬಗಳನ್ನೆಲ್ಲ ತೊಳ್ಕೊಂಡಿದ್ದೆ. ಹಂಗಾಗಿ ಇವತ್ತೇನು ತೊಳ್ಕೊಳ್ಲಿಲ್ಲ, ಹಾಗೆ ಹಾಕಿಡ್ತಾ ಇದ್ದೀನಿ. ಇದನ್ನೆಲ್ಲ ಕೆಳಗಡೆ ಇಟ್ಬಿಟ್ಟು ಇದರಲ್ಲೆಲ್ಲ ಹಾಕಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಹಾಕಿಡ್ತಾ ಇದ್ದೀನಿ. ಇದನ್ನ ಹಾಕಿಡೋಷ್ಟರಲ್ಲಿ ನನ್ನ ಮಗಳನ್ನ ಸಹ ಮಲಗಿಸಿದ್ದೆ. ಇನ್ನು ಅವಳು ಮಲಗಿದಾಗೆ ಹಾಕಿಡೋಣಂತ, ಯಾಕಂದರೆ ಎದ್ಬಿಟ್ರೆ ಎಲ್ಲ ಚೆಲ್ಲಿಬಿಡ್ತಾಳೆ, ಎಲ್ಲ ಚೆಲ್ಲಿಟ್ಟು ಎಲ್ಲ ಅಲಕ ಪಲಕ ಮಾಡಿಬಿಡ್ತಾ ಅಂತ ಹೇಳ್ಬಿಟ್ಟು ಇನ್ನು ಅವಳು ಮಲಗಿಸಿ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಇನ್ನೆಲ್ಲ ತುಂಬಿಟ್ಟು ಮೇಲ್ಗಡೆ ಮತ್ತೆ ಇಡ್ತಾ ಇದ್ದೀನಿ. ಇನ್ನು ಉಳಿದಿರೋ ಐಟಮ್ಗಳನ್ನೆಲ್ಲ ಕಬೋರ್ಡಲ್ಲಿ ಇಟ್ಬಿಟ್ಟು ಇನ್ನು ಸ್ವಲ್ಪ ಗಿಡಕ್ಕೆ ನೀರು ಹಾಕಬೇಕಾಯ್ತು ಅಂತ ಹೇಳ್ಬಿಟ್ಟು ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ. ಇನ್ನು ಮೊನ್ನೆ ತಾನೇ ಮೆಂತ್ಯ ಸೊಪ್ಪು ಹಾಕಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನೊಂದು ಸ್ವಲ್ಪ ಬೆಳೆದ್ಮೇಲೆ ತೋರಿಸ್ತೀನಿ ನಿಮಗೆ. ಆವಾಗ ಇನ್ನು ಚಿಕ್ಕದಾಗಿತ್ತು, ದೊಡ್ಡದಾದ್ಮೇಲೆ ತೋರಿಸ್ತೀನಿ ಬೇಕಾದ್ರೆ ವಿಡಿಯೋ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಬೇಳೆ ಸಾರು, ಇದ್ರ ಜೊತೆಗೆ ಅನ್ನ ರೈಸ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಬೇಳೆ ಹಾಗೆ ವಾಶ್ ಮಾಡಿಕೊಂಡೆ. ಈ ರೀತಿ ನೀರಲ್ಲಿ ವಾಶ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಖಾರದ ಪುಡಿ ಹಾಕ್ಕೊಂಡೆ, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು. ಇದಕ್ಕೆ ಒಂದು ಸ್ವಲ್ಪ 4 ರಿಂದ 5 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದೀನಿ, 1-2 ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಣ್ಣಾಗಿರೋವು. ಇದಕ್ಕೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ.
ಇನ್ನು ಆಯಿಲೆಲ್ಲ ಹಾಕಿಬಿಟ್ಟು ಇನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು 4 ವಿಸಲ್ ಕೂಗಿಸ್ಕೊಂಡ್ರೆ ಆಯಿತು ಅಂತ ಬೇಯಲಿಕ್ಕಿಟ್ಟೆ. ಇನ್ನೊಂದು ಕಡೆ ರೈಸಿಗೆ ಸಹ ಇಟ್ಕೊಂಡೆ, ಯಾಕಂದರೆ ಬೇಗ ಬೇಗ ಆಗುತ್ತೆ. ಇನ್ನು ಇವ್ಳನ್ನ ಕರ್ಕೊಂಡು ಒಂದೊಂದೇ ಮಾಡ್ಕೊಂಡಿದ್ರೆ ಏನು ಎರಡೂ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಸಂಜೆ ಆಯ್ತಲ್ಲ, ಪೂಜೆ ಸಹ ಮುಗಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿದೆ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.